ಇನ್ನು ಅರಬ್ಬಿ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆಯಿಂದ ಪಾಕ್ ಗುರಿಯಾಗಿಸಿ ಆಪರೇಷನ್. ಅರೇಬಿಯನ್ ಸಮುದ್ರದಲ್ಲಿ ಕಾರ್ಯಾಚರಣೆ ಮುಂದುವರಿತಾ ಇದೆ. ಭಾರತೀಯ ನೌಕಾಪಡೆಯಿಂದ ಪಾಕ್ ಗುರಿಯಾಗಿಸಿ ಆಪರೇಷನ್. ಅರೇಬಿಯನ್ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆ ಪಾಕ್ ಗುರಿಯಾಗಿಸಿ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ. ಸೊ ಮೂರೂ ಕಡೆಯಿಂದ ಕೂಡ ವಾಯುಸೇನೆ, ಭೂಸೇನೆ ಹಾಗೆ ನೌಕಾಪಡೆ ದಾಳಿಯನ್ನು ಮುಂದುವರಿಸ್ತಾ ಇರೋದು. ಸೊ ಅರೇಬಿಯನ್ ಸಮುದ್ರ, ಅರಬ್ಬಿ ಸಮುದ್ರದಲ್ಲಿ ಕಾರ್ಯಾಚರಣೆ ಮುಂದುವರಿತಿದೆ ನೌಕಾಪಡೆಯಿಂದ. ಸೊ ಭಾರತೀಯ ನೌಕಾಪಡೆಯಿಂದ ಪಾಕನ್ನು ಗುರಿಯಾಗಿಸಿ ಈಗ ಒಂದು ಕಡೆ POKಯಲ್ಲಿ ಗುಂಡಿನ ದಾಳಿ ಮುಂದುವರಿತಾ ಇದ್ದಾರೆ, ಮತ್ತೊಂದು ಕಡೆ ಅರಬ್ಬಿ ಸಮುದ್ರದಲ್ಲೂ ಕೂಡ ನೌಕಾಪಡೆ ಸನ್ನದ್ಧವಾಗಿತ್ತು. ಒಂದು ಅವರಿಗೆ ಸೂಚನೆ ಕೊಟ್ಟರೆ ಸಾಕಿತ್ತು, ಅಷ್ಟರ ಮಟ್ಟಿಗೆ ಅವರು ವೆಯ್ಟ್ ಮಾಡ್ತಾ ಇದ್ರು. ಸೊ ಆ ಮೂಲಕ ಈಗ ಅಟ್ಯಾಕ್ ಮುಂದುವರಿತಿದೆ ನೌಕಾಪಡೆಯಿಂದ ಕೂಡ. ಭಾರತ ಪಾಕಿಸ್ತಾನ ನಡುವೆ ತೀವ್ರಗೊಂಡಂತಹ ಸಂಘರ್ಷ. ಪಾಕಿಸ್ತಾನ ಗಡಿಭಾಗದಲ್ಲಿ ಜನರನ್ನಲ್ಲಿ ಸ್ಥಳಾಂತರ ಮಾಡಲಾಗ್ತಾ ಇದೆ. ಗಡಿಭಾಗದಿಂದ ಸ್ಥಳಾಂತರ ಮಾಡ್ತಿರುವಂತಹ ಭಾರತ ಪಾಕಿಸ್ತಾನ ನಡುವೆ ತೀವ್ರಗೊಂಡಿರುವಂತಹ ಸಂಘರ್ಷ. ಹಾಗಾಗಿ ಗಡಿಭಾಗದಲ್ಲಿ ಜನರನ್ನ ಸ್ಥಳಾಂತರ ಮಾಡುವಂತಹ ಕೆಲಸ ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇದೆ. ಗಡಿಭಾಗದಿಂದ ಸ್ಥಳಾಂತರ ಮಾಡ್ತಿರುವಂತಹ ಪಾಕಿಸ್ತಾನ ಗಡಿಭಾಗದಲ್ಲಿ ಸ್ಥಳಾಂತರ ಮಾಡ್ತಿರುವಂಥದ್ದಾಗ್ತಾ ಇದೆ ಜನರನ್ನ ಸುರಕ್ಷಿತವಾಗಿ ಇರಿಸ್ಕೊಳ್ಳೋಕೆ. ಅವರಿಗೆ ನಿಜವಾಗ್ಲೂ ಅಲ್ಲಿನ ಜನರ ಮೇಲೆ ಅಂಥ ಕಾಳಜಿ ಅನ್ನೋದು ಇಲ್ಲ, ಬಟ್ ಅಲ್ಲಿ ಹೆಚ್ಚಿನ ಸಾವು ನೋವು ಆಗಬಾರ್ದು, ಭಾರತದ ಮುಂದೆ ನಾವು ಸೋತ್ವಿ ಅಂತ ಆಗಬಾರ್ದು ಅಥವಾ ಜನರನ್ನ ಕಳ್ಕೊಂಡ್ವಿ ಅಂತ ನಂಬರ್ಗಳು ಭಾಳ ಮುಖ್ಯ ಆಗುತ್ತೆ ಅವರಿಗೆ ಜೀವಗಳಿಗಿಂತ. ಸೊ ಹಾಗಾಗಿ ಗಡಿಭಾಗದಲ್ಲಿರುವಂಥ ಸ್ಥಳಾಂತರ ಮಾಡುವಂಥ ಕೆಲಸ ಮಾಡ್ತಿದೆ. ಸೊ ಪಾಕಿಸ್ತಾನ ಗಡಿಭಾಗದಲ್ಲಿ ಜನರನ್ನ ಸ್ಥಳಾಂತರ ಮಾಡ್ತಿರುವಂಥ ದೃಶ್ಯವನ್ನು ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ವಿ. ಅಲ್ಲಿ ಜನ ಹೇಗೆ ಗೊಂದಲದಲ್ಲಿದ್ದಾರೆ. ಯುದ್ಧ ಅನ್ನೋದು ಬೇಡ ಅನ್ನೋದು ಭಾಳಷ್ಟು ಜನರಿಗಿದೆ ಪಾಕಿಸ್ತಾನದಲ್ಲಿ. ಯಾವ ದೇಶಕ್ಕೂ ಕೂಡ ಯುದ್ಧ ಅನ್ನೋದು ಬೇಡ, ಆದರೆ ಕೆಲವೊಮ್ಮೆ ಮಿತಿ ಮೀರಿದಾಗ, ತಾಳ್ಮೆಯನ್ನು ವಿಪರೀತವಾಗಿ ಪರೀಕ್ಷೆ ಮಾಡಿದಾಗ ಕೆಲವೊಂದಷ್ಟು ಉತ್ತರಗಳನ್ನು ಅವರದ್ದೇ ಭಾಷೆಯಲ್ಲಿ ಅವರಿಗೆ ಅರ್ಥ ಆಗುವಂಥ ಶೈಲಿಯಲ್ಲಿ ಕೊಡಬೇಕಾಗತ್ತೆ. ಸೊ ಪಾಕಿಸ್ತಾನ ಡಿಸರ್ವ್ಸ್ ಇಟ್. ಇಂಥ ಒಂದು ಪಾಠವನ್ನು, ಇಂಥ ಒಂದು ಉತ್ತರವನ್ನು ಪಾಕಿಸ್ತಾನ ಪಡ್ಕೊಂಡಿದೆ, ಅದು ತಗೊಳ್ಬೇಕಾಗತ್ತೆ. ಸೊ ಗಡಿಭಾಗದಿಂದ ಈಗ ಭಾರತ ಪಾಕಿಸ್ತಾನ ನಡುವೆ ತೀವ್ರಗೊಂಡಿರುವಂಥ ಸಂಕಷ್ಟ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಹೈ ಅಲರ್ಟ್ ಇದೆ. ಈಗ ರಾತ್ರಿಡೀ ಪೊಲೀಸರಿಂದ ಮುಂದುವರೆದಂತಹ ತಪಾಸಣೆ, ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರಿಂದ ಕಣ್ಗಾವಲು ಮುಂದುವರಿತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಹೈ ಅಲರ್ಟ್, ರಾತ್ರಿಡೀ ಪೊಲೀಸರಿಂದ ಮುಂದುವರೆದಂತಹ ತಪಾಸಣೆ, ಬ್ಯಾರಿಕೇಡ್ಗಳನ್ನು ಹಾಕಿ ಚೆಕಿಂಗ್ ಮುಂದುವರಿತಾ ಇದೆ. ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಏನು ಹೊಸದಾಗಿ ಯಾರೋ ಬಂದಂಥವ್ರು ಇದ್ದಾರಾ, ಯಾಕಂದರೆ ಪಾಕಿಸ್ತಾನದವರು, ಅವರ ಜೊತೆಗಿರುವಂಥ ಅವರ ನೆಂಟರಿಸ್ಟರು, ಉಗ್ರರು, ಅವರು ಎಲ್ಲಿ ಯಾವ ಮೂಲಕ ದಾಳಿಯನ್ನು ಅಥವಾ ಏನು ಪ್ಲ್ಯಾನ್ ಮಾಡಿರ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಪಾಕಿಸ್ತಾನದ ಮತ್ತು ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಆಗಿರುವಂಥ ಕಾರಣ ಈಗ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಪೊಲೀಸರ ಹೆಚ್ಚಿನ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಜನರಿಗೂ ಕೂಡ ಒಂದು ಸೇಫ್ ಫೀಲ್ ಬರಬೇಕು. ಸೊ ಆ ಕಾರಣಕ್ಕೆ ಪೊಲೀಸರು, ಯೋಧರು ಎಲ್ಲರೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಈಗ ಚೆಕಿಂಗನ್ನು ನಡೆಸಲಾಗ್ತದೆ. ಜೊತೆಗೆ ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಿ ಗಸ್ತು ತಿರುಗ್ತಾ ಇದ್ದಾರೆ. ಸೊ ಜಮ್ಮುವಿನ ಮೇಲೆ ಪಾಕ್ ಮಿಸೈಲ್ ಅಟ್ಯಾಕ್. ಭಾರತದಿಂದ ಪಾಕ್ನ 3 ಫೈಟರ್ ಜೆಟ್ಗಳನ್ನು ಉಡೀಸ್ ಮಾಡಲಾಯಿತು. ಅದರಲ್ಲೂ ಭಾಳ ಮುಖ್ಯವಾಗಿ F-16 ಇದು ಮುಖ್ಯವಾಗಿರುವಂಥದ್ದು. ಸೊ ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿರೋದ್ರಿಂದ
ಜಮ್ಮು ಕಾಶ್ಮೀರದಲ್ಲಿ ಸುಮಾರು 35 ನಿಮಿಷಗಳ ಡ್ರೋನ್ ಅಟ್ಯಾಕನ್ನು ಪಾಕಿಸ್ತಾನ ಇವತ್ತು ಮಾಡ್ತು. ಆದರೆ ಎಲ್ಲ ಅಟ್ಯಾಕನ್ನು ಕೂಡ ಕಂಪ್ಲೀಟ್ ಆಗಿ ಭಾರತ ಕೌಂಟರ್ ಅಟ್ಯಾಕ್ ಮಾಡಿದೆ. ಅದನ್ನು ಯಾವುದೇ ತೊಂದರೆ ಆಗದ ಹಾಗೆ, ಮಿಲಿಟರಿ ಬೇಸ್ಗಳಿಗೆ ತೊಂದರೆ ಆಗದ ಹಾಗೆ ಇವತ್ತು ಅಟ್ಯಾಕನ್ನು ನಾವು ಮೊಟಕುಗೊಳಿಸಿದ್ದೀವಿ, ಅದನ್ನು ಹೊಡೆದುರುಳಿಸಿದ್ದೀವಿ ಅವರ ಡ್ರೋನ್ಗಳನ್ನು. ಸೊ ನಾವೀಗ ಇಂಡಿಯಾ ಗೇಟ್ ದೆಹಲಿಯ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಯಾಕಂದರೆ ನಮಗೆ ದೆಹಲಿ ಭಾಳ ಮುಖ್ಯ ಆಗುತ್ತೆ ಈ ಸಂದರ್ಭದಲ್ಲಿ. ಪಾಕಿಸ್ತಾನ ಯಾವ ಸಂದರ್ಭದಲ್ಲಿ ಬೇಕಾದರೂ ಇತ್ತ ದೆಹಲಿಯ ಕಡೆಗೆ ಟಾರ್ಗೆಟ್ ಮಾಡುವಂಥ ಸಾಧ್ಯತೆಗಳಿವೆ. ಸೊ ಆ ಕಾರಣಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ದೆಹಲಿಯಲ್ಲಿ ಹೈ ಅಲರ್ಟನ್ನು ಘೋಷಿಸಲಾಗಿದೆ. ಗುಜರಾತ್ನ ಭುಜ್, ಕಚ್ ಅಲ್ಲೂ ಕೂಡ ಬ್ಲ್ಯಾಕ್ಔಟ್ ಇತ್ತು. ಸೊ ಪೇಶಾವರದಲ್ಲಿ ಸಾಲು ಸಾಲು ಸ್ಫೋಟ ಹಿನ್ನೆಲೆ ಜನರಲ್ಲಿ ಭೀತಿ ಉಂಟಾಗಿದೆ. ಪಾಕಿಸ್ತಾನದಲ್ಲಿ ಭಾರತದ ಪ್ರತೀಕಾರದ ದಾಳಿಯಿಂದಾಗಿ, ಭಾರತದ ಅಗ್ರೆಸಿವ್ ಅಟ್ಯಾಕಿಂದಾಗಿ ಈಗ ಪಾಕಿಸ್ತಾನ ಪತ್ರಗುಡ್ತಾ ಇದೆ. ಇನ್ನೊಂದು ಕಡೆ ಬಲೂಚಿಸ್ತಾನಕ್ಕೂ ಕೂಡ ಇದು ಸರಿಯಾದಂಥ ಸಂದರ್ಭ. ಭಾರತ ಈ ಕಡೆ ಅಟ್ಯಾಕ್ ಮಾಡ್ತಿದೆ ಅಂತಂದರೆ ನಾವು ಕೂಡ ಈಗ ಸರಿಯಾದ ಸಂದರ್ಭದಲ್ಲಿ ಪಾಕಿಸ್ತಾನದ ಮೇಲೆ ಮುಗಿಬೀಳಬೇಕು ಅಂತ ಬಲೂಚಿಸ್ತಾನ ಕೂಡ ರೆಡಿ ಆಗಿದೆ. ಸೊ ಅವರು ಕೂಡ ಅಟ್ಯಾಕ್ ಮಾಡಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಇನ್ನೊಂದು ಕಡೆ ಕ್ವೆಟ್ಟಾದಲ್ಲಿರುವಂಥ ಪಾಕಿಸ್ತಾನದ ಸೇನಾ ಕಚೇರಿ, ಸೊ ಅದರ ಮೇಲೆ ಕೂಡ ದಾಳಿ ಆಗಿದೆ ಇವತ್ತು. ಇನ್ನೊಂದು ಕಡೆ IPL ಮ್ಯಾಚ್ ಇತ್ತು ಇವತ್ತು, ಪಂಜಾಬ್ ವರ್ಸಸ್ ಡೆಲ್ಲಿ, ಅದನ್ನು ಕೂಡ ಮೊಟಕುಗೊಳಿಸಲಾಯಿತು. ಅಲ್ಲೂ ಕೂಡ ಒಂದು ರೀತಿ ಬ್ಲ್ಯಾಕ್ಔಟೇ ಮಾಡಲಾಯಿತು. ಅಲ್ಲಿ ಇದಕ್ಕಿದ್ದ ಹಾಗೆ ಫೆಡ್ಲೈಟ್ಗಳು ಆಫ್ ಆದವು. ಕೂಡಲೇ ಎಲ್ಲರಿಗೂ ಕೂಡ ಎವ್ಯಾಕ್ಯುವೇಟ್ ಮಾಡುವ ಸೂಚನೆ ನೀಡಲಾಯಿತು. ಸೊ ನಂತರ ವಿಶೇಷ ಟ್ರೈನ್ ಮೂಲಕ ಆಟಗಾರರನ್ನು ಸೇಫಾಗಿ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ. ಸೊ ಪಾಕ್ ದಾಳಿಯನ್ನು ವಿಫಲಗೊಳಿಸಿದಂಥ ಭಾರತ, ಇನ್ನೊಂದು ಕಡೆ ದೆಹಲಿಯ ಇಂಡಿಯಾ ಗೇಟ್ ಬಳಿ ಇರುವಂಥ ಕಟ್ಟೆಚ್ಚರ, ಎರಡನ್ನೂ ಕೂಡ ನೋಡ್ತಾ ಇದ್ರೆ ಒಂದು ರೀತಿ ಇಡೀ ಭಾರತವೇ ಎಚ್ಚೆತ್ಕೊಂಡಿದೆ ಅಂತ ಹೇಳ್ಬೋದು. ಇವತ್ತಿನ ಒಂದು ಬೆಳವಣಿಗೆ ಏನಾಗುತ್ತೆ ಅಂತ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ. ಇದು ಇಲ್ಲಿಗೆ ಮುಗಿಯುತ್ತಾ ಅಥವಾ ಮುಂದುವರಿಯುತ್ತಾ? ನಾವು ಬೇರೆ ಬೇರೆ ದೇಶಗಳ ಯುದ್ಧಗಳನ್ನು ನೋಡಿದ್ದೀವಿ. ರಷ್ಯಾ ಉಕ್ರೇನ್ ಇರ್ಬೋದು, ಇಸ್ರೇಲ್ ವಿಚಾರವಾಗಿರ್ಬೋದು,